ಹೈದರಾಬಾದ್ನಲ್ಲಿ 18 ವರ್ಷಗಳಿಂದ ತಮ್ಮ ಕನಸಿನ ಮನೆಯ ನಿರೀಕ್ಷೆಯಲ್ಲಿರುವ 1000ಕ್ಕೂ ಹೆಚ್ಚು ಹಿರಿಯ ಪತ್ರಕರ್ತರ ಹೋರಾಟ ಇದೀಗ ಮತ್ತೆ ಚರ್ಚೆಗೆ ಬಂದಿದೆ. ಆ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಹೌದು, ಹೈದರಾಬಾದ್ ಹೊರವಲಯದಲ್ಲಿ ಪತ್ರಕರ್ತರಿಗೆ ಮನೆ ನಿರ್ಮಾಣಕ್ಕಾಗಿ ಭೂಮಿ ನೀಡುವ ಯೋಜನೆಯನ್ನ 2006ರಲ್ಲಿ ಘೋಷಿಸಲಾಗಿತ್ತು. ಜವಾಹರ್ಲಾಲ್ ನೆಹರು ಜರ್ನಲಿಸ್ಟ್ ಮ್ಯೂಚುವಲ್ ಎಡಿಟ್ ಕೋ ಆಪರೇಟಿವ್ ಹೌಸಿಂಗ್ ಸೊಸೈಟಿ ಮೂಲಕ ಸುಮಾರು 1100ಕ್ಕೂ ಹೆಚ್ಚು ಪತ್ರಕರ್ತರು ತಲಾ 2 ಲಕ್ಷ ರೂಪಾಯಿ ಹಣ ಠೇವಣಿ ಇಟ್ಟಿದ್ರು. ಅದರಲ್ಲಿ ಒಟ್ಟು 12 ಕೋಟಿ ರೂಪಾಯಿಗೂ ಅಧಿಕ ಹಣ ಸಂಗ್ರಹವಾಗಿದ್ರು. ಯೋಜನೆ ಹಲವು ಕಾನೂನು ಹಾಗೂ ಆಡಳಿತಾತ್ಮಕ ಗೊಂದಲಗಳಲ್ಲಿ ಸಿಲುಕಿತ್ತು. ಸರ್ಕಾರದ ಆದೇಶದ ವಿರುದ್ಧ ಕೆಲವರು ನ್ಯಾಯಾಲಯದ ಮೆಟ್ಟಿಲೇರಿದರೆ ಸೊಸೈಟಿ ನಿರ್ವಹಣೆ ಸಮಿತಿ ಪತ್ರಕರ್ತರ ಪರ ಸಮರ್ಪಕ ಹೋರಾಟ ನಡೆಸಲಿಲ್ಲ ಎಂಬ ಆರೋಪವೂ ಕೇಳಿಬರುತ್ತಿದೆ. ಇನ್ನು ಈ ವಿಳಂಬದ ನಡುವೆ ಸುಮಾರು 80 ಪತ್ರಕರ್ತರು ಕನಸಿನ ಮನೆ ಕಾಣದೆ ಸಾವನ್ನಪ್ಪಿದ್ದಾರೆ ಎಂದು ಸದಸ್ಯರು ನೋವು ವ್ಯಕ್ತಪಡಿಸಿದ್ದಾರೆ. ನಿವೃತ್ತಿ ಪತ್ರಕರ್ತರು ಸಹ ಇನ್ನು ತಮ್ಮ ಮನೆಗಾಗಿ ನಿರೀಕ್ಷೆಯಲ್ಲಿದ್ದಾರೆ. ಇನ್ನು 2006ರಲ್ಲಿ ಕೇವಲ 3 ರಿಂದ 4 ಲಕ್ಷ ರೂಪಾಯಿಗೆ ಸಿಗುತ್ತಿದ್ದ 170 ಚದುರ ಗಜದ ಭೂಮಿ ಈಗ 2 ಕೋಟಿಯವರೆಗೂ ಮೌಲ್ಯ ಹೆಚ್ಚಿಸಿಕೊಂಡಿದೆ. ಇದೇ ವೇಳೆ ಕೆಲ ಭೂ ಪ್ರದೇಶಗಳು ಅತಿಕ್ರಮಣಕ್ಕೂ ಒಳಗಾಗಿರುವುದಾಗಿ ಸದಸ್ಯರು ಆರೋಪಿಸಿದ್ದಾರೆ. ಆದರೆ ಈಗ ಪತ್ರಕರ್ತರು ತೆಲಂಗಾಣ ಮುಖ್ಯಮಂತ್ರಿ ರೇವಂತ್ ರೆಡ್ಡಿ ಅವರ ಮಧ್ಯಪ್ರವೇಶಕ್ಕೆ ಆಗ್ರಹಿಸುತ್ತಿದ್ದಾರೆ. ತಮ್ಮ ಹಣದಿಂದ ಖರೀದಿಸಿದ ಭೂಮಿಯನ್ನ ಮರಳಿ ಪಡೆದುಕೊಳ್ಳುವಂತೆ ಸರ್ಕಾರಕ್ಕೆ ಮನವಿ ಮಾಡಿದ್ದಾರೆ. ಒಟ್ಟಾರೆ 18 ವರ್ಷಗಳ ನಿರೀಕ್ಷೆ, ಕಳೆದು ಹೋದ ಕನಸುಗಳು ಮತ್ತು ನ್ಯಾಯಕ್ಕಾಗಿ ಮುಂದುವರಿದ ಹೋರಾಟ. ಹಿರಿಯ ಪತ್ರಕರ್ತರ ಈ ಬೇಡಿಕೆಗೆ ಸರ್ಕಾರ ಯಾವ ರೀತಿಯಲ್ಲಿ స్పందిಸಲಿದೆ ఎంబుదన కాదొడಬೇಕಾಗಿದೆ. నమ్మకం లేదు. వీళ్ళు కంటెంప్ట్ ఇష్యూను డైవర్ట్ చేయడానికి హెచ్ఎండిఏను తీసుకొస్తున్నారు. ఈ పెద్ద ఆయననే చెప్పాడు, అధికారుల దగ్గరికి వెళ్తే ఏం లాభము, ఫైల్ కేసీఆర్ దగ్గర ఉంది, సీఎం ఆఫీస్ లో ఉంది. నేను కలెక్టరేట్ వెళ్ళి వంశీ గారికి ఫోన్ చేస్తే ఏమన్నాడు తెలుసా? 2017 గ్రూప్ లో పెట్టింది, నాకు చెప్పింది కూడా. 2017లో కేసీఆర్ దగ్గర ఫైల్ ఉంది సీఎం ఆఫీస్ లో, ఇది ప్యారలల్ ఫైల్ తీసుకెళ్తుంటే చాలా ఇబ్బంది అవుతుంది. 2017 ఎప్పుడైంది? దాని తర్వాత 2018లో ఎలక్షన్స్ అయినాయి. మన సీఎం కేసీఆర్ గారు మళ్ళీ గెలిచారు. ఇంకా ఫైల్ మన కోసం అక్కడ పక్కన పెడతారా? అది బూజు పట్టి ఏమంటారు దాన్ని, చెల్లెలు పట్టి ఎప్పుడో మాయమైపోయింది. మనకు సుప్రీంకోర్టు తీర్పు వచ్చిన తర్వాత ఎందుకు ఇవ్వలేదు?